ಸ್ನೇಹಿತರೆ, ಧನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕನ್ನಡದ ಮಹಾಭಾರತ ಕೃತಿಯಾದ ಕರ್ನಾಟ ಭಾರತ ಕಥಾಮಂಜರಿಯ ಮಹಾಕಾವ್ಯದಲ್ಲಿ ಇರುವ ಎಲ್ಲಾ ಪರ್ವಗಳನ್ನು ಮತ್ತು ಎಲ್ಲಾ ಪದ್ಯಗಳನ್ನು ಓದಿ ಪದ್ಯದ ಅರ್ಥವನ್ನು ವಿಡಿಯೋ ಮೂಲಕ ಹೇಳುವ ಹೊಸ ಪ್ರಯತ್ನ ಧನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಯಿಂದ ಮಾಡ್ತಾ ಇದ್ದೀವಿ. ಕುಮಾರವ್ಯಾಸ ಭಾರತದಲ್ಲಿ 10 ಪರ್ವಗಳಿವೆ ಮತ್ತು 8500 ಪದ್ಯಗಳಿವೆ. ನಾವು ಇವುಗಳನ್ನು ಹಲವಾರು ಸಂಚಿಕೆಗಳ ಮೂಲಕ ವಿಡಿಯೋ ಮಾಡ್ತೀವಿ. ಎಲ್ಲ ವೀಕ್ಷಕರು ವಿಡಿಯೋಗಳನ್ನು ನೋಡಿ ಕುಮಾರವ್ಯಾಸ ಬರೆದಿರುವ ಮಹಾಭಾರತದ ವಿಡಿಯೋಗಳನ್ನು ನೋಡಲು ಧನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕುಮಾರವ್ಯಾಸ ಭಾರತದ ಪ್ರಸ್ತಾವನೆ ಮತ್ತು ಮೊದಲನೇ ಸಂಚಿಕೆ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಕುಮಾರವ್ಯಾಸ ಬರೆದಿರುವ ಕನ್ನಡದ ಮಹಾಭಾರತಕ್ಕೆ ಹಲವಾರು ಹೆಸರುಗಳಿವೆ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕನ್ನಡ ಭಾರತ, ಕರ್ನಾಟಕ ಮಹಾಭಾರತ, ಕರ್ನಾಟ ಭಾರತ ಕಥಾಮಂಜರಿ ಎಂಬ ಹೆಸರುಗಳಿವೆ. ಕುಮಾರವ್ಯಾಸ ಭಾರತ ಕನ್ನಡದ ಅಗ್ರಮಾನ್ಯ ಮೇರುಕೃತಿ ಆಗಿದೆ ಮತ್ತು ಜನಮನವನ್ನು ಗೆದ್ದ ಕನ್ನಡ ನಾಡಲ್ಲಿ ಮನೆ ಮಾತಾದ ಕೃತಿಯೂ ಹೌದು. ಕವಿ ಕುಮಾರವ್ಯಾಸ 1419 ಇಸ್ವಿಲಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಎಂಬ ಊರಲ್ಲಿ ಹುಟ್ಟಿದ್ರು. ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಪ್ರಭುಲಿಂಗ ಲೀಲೆ ಎಂಬ ಕೃತಿ ಬರೆದ ಚಾಮರಸ ಕವಿಯ ತಂಗಿಯ ಗಂಡ ಕುಮಾರವ್ಯಾಸ ಆಗಿದ್ರು ಎಂದು ಇತಿಹಾಸ ತಜ್ಞರು ಹೇಳಿದ್ದಾರೆ. ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಆದ ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಕವಿ ಕುಮಾರವ್ಯಾಸ 1435ನೇ ಇಸ್ವಿಯಿಂದ ಕುಮಾರವ್ಯಾಸ ಭಾರತವನ್ನು ಬರೆಯಲು ಶುರು ಮಾಡಿದ್ರು. ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಣಪ್ಪ. ಕುಮಾರವ್ಯಾಸರು ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಪ್ರತಿದಿನ ಒಂದು ಕಂಬದ ಮುಂದೆ ಕುಳಿತು ಒದ್ದೆ ಪಂಚೆಯನ್ನು ಉಟ್ಟು ಆ ಪಂಚೆ ಒಣಗುವವರೆಗೆ ಕರ್ನಾಟ ಭಾರತ ಕಥಾಮಂಜರಿಯ ಪದ್ಯಗಳನ್ನು ಬರಿತಾ ಇದ್ರು. ಈಗಲೂ ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಕುಮಾರವ್ಯಾಸ ಕುಳಿತ ಕಂಬದ ಗುರುತು ಇದೆ ಮತ್ತು ಕುಮಾರವ್ಯಾಸರ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಕುಮಾರವ್ಯಾಸ ಭಾರತವನ್ನು ಮೊದಲು ಮುದ್ರಣಕ್ಕೆ ಸಿದ್ಧಪಡಿಸಿದ್ದು 1851ನೇ ಇಸ್ವಿಲಿ. ಅಂದಿನಿಂದ ಇಂದಿನ ತನಕ ನೂರಾರು ವಿದ್ವಾಂಸರು ಗ್ರಂಥ ಸಂಪಾದನೆ ಮಾಡಿದ್ದಾರೆ ಹಾಗೂ ಬೇರೆ ಬೇರೆ ಆಯಾಮಗಳಲ್ಲಿ ಈ ಕೃತಿಯ ಮುದ್ರಣ ಕಾರ್ಯಗಳಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಈ ಇಬ್ಬರು ಕನ್ನಡದ ಮಹಾಕವಿಗಳು ಸೇರಿ ಕುಮಾರವ್ಯಾಸ ಕವಿಯ ಕರ್ನಾಟ ಭಾರತ ಕಥಾಮಂಜರಿಯ ಗ್ರಂಥ ಸಂಪಾದನೆ ಮಾಡಿದ್ರು. 1958ನೇ ಇಸ್ವಿಲಿ ಪುಸ್ತಕ ಬಿಡುಗಡೆ ಮಾಡಿದ್ರು. ಈ ಪುಸ್ತಕ ಕನ್ನಡ ನಾಡಲ್ಲಿ ಅತ್ಯಂತ ಜನಪ್ರಿಯ ಆಯಿತು ಹಾಗೂ ಮನೆ ಮಾತಾಯಿತು. ಕರ್ನಾಟ ಭಾರತ ಕಥಾಮಂಜರಿ ಈ ಮಹಾಗ್ರಂಥಕ್ಕೆ ಕುವೆಂಪು ಅವರು ಕುಮಾರವ್ಯಾಸರ ಬಗ್ಗೆ ತೋರಣ ನಾಂದಿ ಎಂಬ ಪದ್ಯವನ್ನು ಬರೆದಿದ್ದಾರೆ ಮತ್ತು ಈ ಗ್ರಂಥ 1958ರಿಂದ ಹಲವಾರು ಬಾರಿ ಮರುಮುದ್ರಣ ಆಗಿದೆ. ಇತ್ತೀಚೆಗೆ 2020ನೇ ಇಸ್ವಿಲಿ ಕರ್ನಾಟ ಭಾರತ ಕಥಾಮಂಜರಿ ಮತ್ತೊಮ್ಮೆ ಮರುಮುದ್ರಣ ಆಗಿದೆ. ಸ್ನೇಹಿತರೆ, ಕುವೆಂಪು ಅವರು ಬರೆದಿರುವ ತೋರಣ ನಾಂದಿ ಪದ್ಯ ಕೇಳೋಣ ಬನ್ನಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಆ ಕುರುಭೂಮಿಯು ತೋರುವುದು, ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪಟುಪಟರಾರ್ಭಟ ಕೇಳುವುದು, ಮೈ ನವಿರೇಳುವುದು. ಹೊಳೆಯುವ ಕೈದುಗಳಾಟದಲ್ಲಿ, ಕಲಿಗಳ ಕದನದ ಕೂಟದಲ್ಲಿ, ತಾಗುವ ಗದೆಗಳ ಸಂಘಟನೆಯಲ್ಲಿ, ರಥಚಕ್ರಧ್ವನಿ ಚೀತ್ಕಾರದಲ್ಲಿ, ಸಾಯರ ಶಾಪದಲ್ಲಿ, ಬೀಳುವರ ತಾಪದಲ್ಲಿ, ನಸು ಸೋತಿರುವರ ಕೋಪದಲ್ಲಿ, ನೆರೆಗೆದ್ದೆಹರ ಟೋಪದಲ್ಲಿ, ಕೆನೆಯುವ ಹಯಗಳ ಹೇಷಾರವದಲ್ಲಿ, ಕಿವಿ ಬಿರಿಯುವುದು, ಎದೆ ಮುರಿಯುವುದು, ಬಸಿಯುವ ಮಜ್ಜೆಯ ಪಂಕದೊಳೋಡಿ, ಚಿಮ್ಮುವ ರಕ್ತದ ಬುಗ್ಗೆಯ ನೋಡಿ, ಕಣ್ಣೊಡೆಯುವುದು, ಮೈ ನಡುಗುವುದು. ಕೇಳಿರಿ ಪಾರ್ಥನ ಸಾರಥಿಯ ರಣಗೀತೆಯನು, ರಣನೀತಿಯನು, ಬೋಧಿಸುವನು ನಿರ್ಭೀತಿಯನು. ಕುರುರಂಗದ ಶರಶಯ್ಯೆಯಲ್ಲಿ ಭೀಷ್ಮನು ಮಲಗಿಹನು, ಹೆಣಗಳ ಬಣಬೆಯ ಮಂಚದಲ್ಲಿ ದ್ರೋಣನು ಬಿದ್ದಿಹನು. ನೆತ್ತರವಿಂಟುತ್ತಲಿರುವನು ಭೀಮನು, ಅಯ್ಯೋ ನೋಡಲ್ಲಿ, ರಥದಿಂದುರುಳುತ್ತಲಿರುವನು ಕರ್ಣನು, ಆಹಾ ನೋಡಿಲ್ಲಿ. ರಣಚಂಡಿಯು ಆ ಬೆಂಕಿಯ ಮಗಳು, ಹೆಣ್ಣಿನ ರೂಪದ ಬರ ಸಿಡಿಲವಳು. ಮುಗುಳ್ನಗೆ ಬೀರುತ್ತ ನೋಡಲ್ಲಿ, ನಿಂತಿರುವಳು ರಣರಂಗದಲ್ಲಿ ದ್ರೌಪದಿ ಮುಡಿಗೆದರಿ. ವೈಶಂಪಾಯನ ಸರಸಿಯ ತೀರದಿ ತೋರುವರಾರಲ್ಲಿ, ಕೌರವ ದೇವನು ಸಿಡಿಲಾಗಿರುವನು ಭೀಮನ ಸರಿಸದಲ್ಲಿ. ವೈರಿಯ ಎದೆಯನ್ನು ಒಡೆಯುವ ಗದೆಯನ್ನು
ಮೇಲೆತ್ತಿರುವನು ನೋಡಲ್ಲಿ. ಭೀಮನು ಬಿದ್ದನೆ, ಕೌರವ ಗೆದ್ದನೆ, ಮುಂದಾಗುವುದನು ಕಾಣಲ್ಲಿ. ಇದಾವ ನ್ಯಾಯ ಏನನ್ಯಾಯ. ಕೃಷ್ಣನ ಕುಹಕವ ನೋಡಲ್ಲಿ, ಏನನ್ನು ನೋಡುವೆ ತಡೆಯುವೆ ಏಕೆ. ಕೌರವರಾಯನು ಮಡಿಯಲೇಬೇಕೆ. ಯುವಕನೇ ತುಡುಕು ಕಟಾರಿಯನು, ಹೊಡೆ ರಣಬೇರಿಯನು, ನಡೆ ನಡೆ ಊದು ತುತ್ತೂರಿಯನು, ಕರೆ ರಣಮಾರಿಯನು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಕಲಿ ಕೆಚ್ಚಾಗುವನು, ಕವಿ ಹುಚ್ಚಾಗುವನು. ಸ್ನೇಹಿತರೆ, ಕುವೆಂಪು ಅವರು ಬರೆದಿರುವ ತೋರಣ ನಂದಿ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಕವಿ ಕುವೆಂಪು ಅವರು ಕುಮಾರವ್ಯಾಸನ ಕಾವ್ಯ ಶಕ್ತಿಯನ್ನು ಹೊಗಳಲು ಬಳಸಿದ ಉಕ್ತಿ ಆಗಿದೆ. ಉಕ್ತಿ ಎಂದರೆ ಹೇಳಿಕೆ, ಒಂದು ವಿಷಯದ ಬಗ್ಗೆ ಆಸಕ್ತಿದಾಯಕವಾದ ಮಾತು ಎಂಬ ಅರ್ಥ ಇದೆ. ಇದರರ್ಥ ಕುಮಾರವ್ಯಾಸನ ಮಹಾಭಾರತವನ್ನು ಓದಿದಾಗ ಓದುಗರ ಕಣ್ಣುಗಳ ಮುಂದೆ ಈಗಿರುವ ಕಲಿಯುಗ ದ್ವಾಪರ ಯುಗ ಆಗಿ ಬದಲಾಗುತ್ತೆ. ದ್ವಾಪರ ಯುಗವೇ ಕಣ್ಣಿಗೆ ಕಟ್ಟಿದಂತೆ ಆಗಿ ಓದುಗರ ಮತ್ತು ಕೇಳುಗರ ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುತ್ತೆ. ಅಂದರೆ ಕುಮಾರವ್ಯಾಸನ ಕಾವ್ಯವು ಅಷ್ಟು ಸಹಜವಾಗಿದೆ ಮತ್ತು ಶಕ್ತಿಶಾಲಿ ಆಗಿದೆ ಎಂದು ಕವಿ ಕುವೆಂಪು ಕುಮಾರವ್ಯಾಸನ ಬಗ್ಗೆ ವಿವರಣೆ ಮಾಡಿದ್ದಾರೆ. ಆ ಕುರುಭೂಮಿಯು ತೋರುವುದು. ಕುರುಭೂಮಿ ಎಂದರೆ ಕುರುಕ್ಷೇತ್ರ ಯುದ್ಧ ನಡೆದ ಭೂಮಿ. ಆ ಕುರುಭೂಮಿಯು ತೋರುವುದು ಎಂದರೆ ಕುರುಕ್ಷೇತ್ರ ಯುದ್ಧದ ಭೀಕರ ದೃಶ್ಯಗಳು ಕಣ್ಮುಂದೆ ಬರುತ್ತೆ. ಆ ಕುರುಕ್ಷೇತ್ರ ಯುದ್ಧದ ರಣರಂಗದಲ್ಲಿ, ಆ ಯುದ್ಧದ ಸಂಗ್ರಾಮದಲ್ಲಿ ಪಟುಪಟರ ಆರ್ಭಟ ಕೇಳುವುದು ಎಂದರೆ ನುರಿತ ಯುದ್ಧಪಟುಗಳ ಆರ್ಭಟ ಕೇಳ್ತಾ ಇದೆ. ಇದರಿಂದ ಕುಮಾರವ್ಯಾಸನ ಭಾರತವನ್ನು ಓದುವ ಮತ್ತು ಕೇಳುವ ಜನರ ಮೈ ರೋಮಾಂಚನ ಆಗಿ ಮೈ ನವಿರೇಳ್ತಾ ಇದೆ ಎಂದು ಕವಿ ಕುವೆಂಪು ಅವರು ವಿವರಿಸಿದ್ದಾರೆ. ಹೊಳೆಯುವ ಕೈದುಗಳಾಟದಲ್ಲಿ ಎಂದರೆ ಕುರುಕ್ಷೇತ್ರ ಯುದ್ಧದ ಪ್ರಕಾಶಮಾನವಾದ ಕೈವಾಡದ ಆಟದಲ್ಲಿ, ಯುದ್ಧ ಕಲಿಗಳು ಕದನದ ಕೂಟದಲ್ಲಿ ಕೈಗಳಿಂದ ವೀರರು ಮಾಡುವ ಸಾಹಸ ಆಗಿದೆ. ಇದು ವೀರಾವೇಶದ ದೃಶ್ಯಗಳನ್ನು ಮನಸ್ಸಲ್ಲಿ ಮೂಡಿಸುತ್ತದೆ. ತಾಗುವ ಗದೆಗಳ ಸಂಘಟನೆಯಲ್ಲಿ ಎಂದರೆ ಯುದ್ಧದಲ್ಲಿ ಗದೆಗಳು ಬಲವಾದ ಘರ್ಷಣೆಯಿಂದ ಪರಸ್ಪರ ಡಿಕ್ಕಿ ಹೊಡೆದಾಗ ಇದು ವೀರರ ಹೋರಾಟ, ರಣರಂಗದ ರಭಸ ಮತ್ತು ಧೈರ್ಯವನ್ನು ಚಿತ್ರಿಸುತ್ತದೆ. ರಥಚಕ್ರ ಧ್ವನಿ ಚೀತ್ಕಾರದಲ್ಲಿ ಎಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ರಥಗಳು ಚಲಿಸುವಾಗ ರಥಗಳ ಚಕ್ರದಿಂದ ಉಂಟಾಗುವ ವಿಶಿಷ್ಟವಾದ ಕೀರಲು ಶಬ್ದ. ಚೀತ್ಕಾರ ಎಂದರೆ ನೋವು, ತೀವ್ರ ಆಘಾತದಿಂದ ಹೊರಬರುವ ಜೋರಾದ ಅಳು, ಕೂಗಾಟ, ರೋದನೆ ಎಂಬ ಅರ್ಥ ಇದೆ. ಸಾಯರ ಶಾಪದಲ್ಲಿ ಎಂದರೆ ದೊಡ್ಡವರ ಶಾಪದಲ್ಲಿ ಎಂಬ ಅರ್ಥ ಇದೆ. ಬೀಳ್ವರ ತಾಪದಲ್ಲಿ ಎಂದರೆ ನಶಿಸಿ ಹೋಗುವರು ಎಂಬ ಅರ್ಥ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡವರ ಶಾಪದಿಂದ ಕೆಲವರು ತಾಪದಿಂದ ಬಿದ್ದು ನಶಿಸಿ ಹೋಗ್ತಾ ಇದ್ದಾರೆ ಎಂದು ಕವಿ ಕುವೆಂಪು ವಿವರಣೆ ಮಾಡಿದ್ದಾರೆ. ನಸು ಸೋತಿರುವರ ಕೋಪದಲ್ಲಿ, ನೆರೆ ಗೆದ್ದಿಹರ ಟೋಪದಲ್ಲಿ ಎಂದರೆ ಮಹಾಭಾರತದ ಯುದ್ಧದಲ್ಲಿ ಸೋತಿರುವವರು ಕೋಪದಿಂದ ಇದ್ದಾರೆ, ಗೆದ್ದಿರುವವರು ಆಟಾಟೋಪದಿಂದ ಇದ್ದಾರೆ. ಆಟಾಟೋಪ ಅಂದರೆ ಗರ್ವ, ಹೆಮ್ಮೆ ಎಂಬ ಅರ್ಥ ಇದೆ. ಮಹಾಭಾರತದ ಯುದ್ಧದಲ್ಲಿ ಗೆದ್ದಿರುವವರು ಹೆಮ್ಮೆಯಿಂದ ಇದ್ದಾರೆ. ಕೆನೆಯುವ ಹಯಗಳ ಹೇಷಾರವದಲ್ಲಿ, ಹಯ ಎಂದರೆ ಕುದುರೆ, ಹೇಷಾರವದಲ್ಲಿ ಎಂದರೆ ಗರ್ಜನೆ. ಯುದ್ಧದಲ್ಲಿ ಕೆನೆಯುವ ಕುದುರೆಗಳ ಗರ್ಜನೆಯಿಂದ ಕಿವಿ ಬಿದ್ದೋಗುತ್ತೆ ಮತ್ತು ಎದೆ ಮುರಿದೋಗುತ್ತೆ ಎಂದು ಕವಿ ವಿವರಣೆ ಮಾಡಿದ್ದಾರೆ. ಬಸಿಯುವ ಮಜ್ಜೆಯ ಪಂಕದಳೋಡಿ, ರಥದಿಂದುರುಳುತ್ತಲಿರುವನು ಕರ್ಣನು, ಆಹಾ ನೋಡಿಲ್ಲಿ ಎಂದರೆ ಈ ಸಾಲುಗಳ ಅರ್ಥ ಈ ರೀತಿ ಇದೆ. ಪಂಕದಳೋಡಿ ಎಂದರೆ ಕೆಸರಲ್ಲಿ ಆಡಿ ಉರುಳಾಡಿದ್ದು ಎಂಬ ಅರ್ಥ ಇದೆ. ಮಜ್ಜೆಯ ಎಂದರೆ ಸ್ನಾನ ಎಂಬ ಅರ್ಥ ಇದೆ. ಬಸಿಯುವ ಎಂದರೆ ಇಳಿಯುವ, ಹರಿಯುವ ಎಂಬ ಅರ್ಥ ಇದೆ. ಸ್ನೇಹಿತರೆ, ಈ ಸಾಲುಗಳನ್ನು ಕವಿ ಕುವೆಂಪು ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ರಥದ ಚಕ್ರ ಕೆಸರಲ್ಲಿ ಸಿಲುಕಿಕೊಂಡಾಗ ಕರ್ಣ ರಥದಿಂದ ಕೆಳಗಡೆ ಇಳಿತಾನೆ. ಆ ಸಮಯದಲ್ಲಿ ಕರ್ಣ ನಿರಾಯುಧನಾಗಿರ್ತಾನೆ. ಆ ಸಮಯ ಕರ್ಣನ ಸಾವಿನ ಸಮಯ ಆಗಿರುತ್ತೆ. ರಥದ ಚಕ್ರ ಸರಿ ಮಾಡುವಾಗ ಕರ್ಣ ಕೆಸರಲ್ಲಿ ಉರುಳಾಡಿರ್ತಾನೆ. ಆ ಕೆಸರು ಸ್ನಾನ ಮಾಡಿರೋ ತರ ಆಗಿರುತ್ತೆ ಎಂದು ಕವಿ ವಿವರಣೆ ಮಾಡಿದ್ದಾರೆ. ಚಿಮ್ಮುವ ರಕ್ತದ ಬುಗ್ಗೆಯ ನೋಡಿ ಕಣ್ಣೊಡೆಯುವುದು, ಮೈ ನಡುಗುವುದು ಎಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತ ಚಿಮ್ಮುತ್ತಾ ಇದೆ, ಇದನ್ನು ನೋಡಿ ಕಣ್ಣು ಒಡೆದೋಗುತ್ತೆ, ಮೈ ನಡುಗುತ್ತೆ ಎಂದು ಕವಿ ವರ್ಣನೆ ಮಾಡಿದ್ದಾರೆ. ಕೇಳಿರಿ ಪಾರ್ಥನ ಸಾರಥಿಯ ರಣಗೀತೆಯನು ರಣನೀತಿಯನು, ಬೋಧಿಸುವನು ನಿರ್ಭೀತಿಯನು ಎಂಬ ಸಾಲುಗಳಲ್ಲಿ ಪಾರ್ಥನ ಸಾರಥಿ ಎಂದರೆ ಕೃಷ್ಣ ಮತ್ತು ಅವನು ಬೋಧಿಸಿದ್ದು ಭಗವದ್ಗೀತೆಯನ್ನು.
ಇದು ಪವಿತ್ರವಾದ ಭಗವದ್ಗೀತೆಯ ಸಾರಾಂಶ ಆಗಿದೆ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣನು ನೀಡಿದ ಉಪದೇಶದ ಬಗ್ಗೆ ಹೇಳುತ್ತದೆ. ರಣಗೀತೆಯನ್ನು ಎಂದರೆ ಯುದ್ಧಗೀತೆ. ಇದುವೇ ಭಗವದ್ಗೀತೆ. ಜೀವನದ ಕರ್ತವ್ಯ ಮತ್ತು ಧರ್ಮದ ಬೋಧನೆ ಆಗಿದೆ. ರಣನೀತಿಯನ್ನು ಎಂದರೆ ಯುದ್ಧದ ನಿಯಮಗಳು, ಯುದ್ಧದಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಕ್ಷತ್ರಿಯನ ಧರ್ಮವೇನು ಎಂಬುದರ ಬಗ್ಗೆ ಮಾರ್ಗದರ್ಶನ ಆಗಿದೆ. ಬೋಧಿಸುವನು ನಿರ್ಭೀತಿಯನ್ನು ಎಂದರೆ ಭಯವನ್ನು ದೂರ ಮಾಡಿ ನಿರ್ಭಯತೆಯನ್ನು ಕಲಿಸುವನು ಎಂಬ ಅರ್ಥ ಇದೆ. ಆತ್ಮವು ಅಮರವಾದುದು, ಆದ್ದರಿಂದ ಸಾವಿಗೆ ಭಯ ಪಡಬೇಕಾಗಿಲ್ಲ ಎಂಬ ಜ್ಞಾನವನ್ನು ಕೃಷ್ಣ ಅರ್ಜುನನಿಗೆ ಧೈರ್ಯ ತುಂಬಿದನು. ಈ ಸಾಲುಗಳು ಕೃಷ್ಣನ ಉಪದೇಶದ ಮಹತ್ವವನ್ನು, ಅರ್ಜುನನ ಮನಸ್ಸಲ್ಲಿ ಇದ್ದ ದುಃಖ ಹಾಗೂ ಭಯವನ್ನು ಹೇಗೆ ದೂರ ಮಾಡಿತು ಎಂಬುದನ್ನು ತಿಳಿಸುತ್ತದೆ. ಕುರುರಂಗದ ಶರಶಯ್ಯೆಯಲ್ಲಿ ಭೀಷ್ಮನು ಮಲಗಿಹನು ಎಂದರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭೀಷ್ಮಾಚಾರ್ಯರು ಬಾಣಗಳ ಹಾಸಿಗೆಯ ಮೇಲೆ ಗಾಯಗೊಂಡು ಶರಶಯ್ಯೆಯಲ್ಲಿ ಮಲಗಿರುವ ಸ್ಥಿತಿಯನ್ನು ವರ್ಣಿಸುತ್ತದೆ. ಭೀಷ್ಮಾಚಾರ್ಯರಿಗೆ ಇಚ್ಛಾ ಮರಣ ಇರುವುದರಿಂದ ಇದು ಅವರ ವೀರ ಮರಣದ ಭವ್ಯತೆಯನ್ನು ಸೂಚಿಸುತ್ತದೆ. ಹೆಣಗಳ ಬಣಬೆಯ ಮಂಚದಲ್ಲಿ ದ್ರೋಣನು ಬಿದ್ದಿಹನು ಎಂದರೆ ಇದೇ ಯುದ್ಧ ಭೂಮಿಯಲ್ಲಿ ಗುರು ದ್ರೋಣಾಚಾರ್ಯರು ಸತ್ತ ಹೆಣಗಳ ರಾಶಿಯ ನಡುವೆ ಬಿದ್ದಿರುವ ದಯನೀಯ ಸ್ಥಿತಿಯನ್ನು ವರ್ಣಿಸುತ್ತದೆ. ಒಟ್ಟಾರೆಯಾಗಿ ಈ ಸಾಲುಗಳು ಮಹಾಭಾರತ ಯುದ್ಧದ ಭೀಕರತೆ ಮತ್ತು ಅಲ್ಲಿ ನಡೆದ ಘಟನೆಗಳ ಕಠೋರ ವಾಸ್ತವವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತದೆ. ಭೀಷ್ಮ ಮತ್ತು ದ್ರೋಣರ ನಡುವಿನ ಸಾವಿನ ವ್ಯತ್ಯಾಸದ ಮೂಲಕ ಜೀವನದ ವಿಪರ್ಯಾಸವನ್ನು ಸೂಚಿಸುತ್ತದೆ. ನೆತ್ತರವಿಂಟುತ್ತಲಿರುವನು ಭೀಮನು ಅಯ್ಯೋ ನೋಡಲ್ಲಿ ಎಂದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ನಿರ್ಣಾಯಕ ಕ್ಷಣಗಳನ್ನು ಸೂಚಿಸುತ್ತದೆ. ಇದು ಭೀಮನು ತನ್ನ ಶತ್ರುಗಳಾದ ಕೌರವರನ್ನು, ನಿರ್ದಿಷ್ಟವಾಗಿ ದುಶ್ಯಾಸನನನ್ನು ಕೊಂದ ಘಟನೆಯನ್ನು ನೆನಪಿಸುತ್ತದೆ. ಕವಿ ಕುವೆಂಪು ಅವರು ದ್ರೌಪದಿಯನ್ನು ವರ್ಣಿಸಲು ಈ ಸಾಲುಗಳನ್ನು ಬಳಸಿದ್ದಾರೆ. ರಣಚಂಡಿಯ ಬೆಂಕಿಯ ಮಗಳು, ಅವಳು ಶಕ್ತಿಯ ರೂಪದ ಬರಸಿಡಿಲು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಮುಗುಳ್ನಗೆ ಬೀರುತ್ತಾ ತಲೆ ಕೂದಲನ್ನು ಅಗಲವಾಗಿ ಬಿಟ್ಟುಕೊಂಡು ತಲೆ ಬಾಚದೆ ಮುಡಿಗೆದರಿ ನಿಂತಿದ್ದಾಳೆ ನೋಡಿ ಅಲ್ಲಿ ಎಂದು ಚಿತ್ರಿಸಿದ್ದಾರೆ. ವೈಶಂಪಾಯನ ಸರಸಿಯ ತೀರದಿ ತೋರುವರಾರಲ್ಲಿ ಎಂದರೆ ವೈಶಂಪಾಯನ ಸರೋವರದ ತೀರದಲ್ಲಿ ಕಾಣಿಸುತ್ತಿರುವವರು ಯಾರು ಎಂಬ ಅರ್ಥ ಬರುತ್ತೆ. ಕೌರವ ದೇವನು ಸಿಡಿಲಾಗಿರುವನು ಎಂದರೆ ದುರ್ಯೋಧನನು ಸಿಡಿಲಿನಂತೆ ಭಯಾನಕನಾಗಿರುವನು ಎಂದು ಸೂಚಿಸುತ್ತದೆ. ಭೀಮನ ಸರಿಸದಲ್ಲಿ ಎಂದರೆ ಭೀಮನು ತನ್ನ ಪ್ರಸಿದ್ಧ ಆಯುಧವಾದ ಗದೆಯನ್ನು ಯುದ್ಧಕ್ಕೆ ಸಿದ್ಧವಾಗಿ ಹಿಡಿದಿದ್ದಾನೆ. ವೈರಿಯ ಎದೆಯನ್ನು ಒಡೆಯಲು ಅಂದರೆ ದುರ್ಯೋಧನನ ಎದೆಯನ್ನು ಒಡೆಯುವ ಗದೆಯನ್ನು ಭೀಮನು ಮೇಲೆತ್ತಿರುವನು ನೋಡಲ್ಲಿ ಎಂದು ಯುದ್ಧದ ಸನ್ನಿವೇಶವನ್ನು ಕವಿ ಚಿತ್ರಿಸಿದ್ದಾರೆ. ಭೀಮನು ಬಿದ್ದನೆ, ಕೌರವ ಗೆದ್ದನೆ ಎಂಬ ಮಾತುಗಳು ಮಹಾಭಾರತ ಗದಾ ಯುದ್ಧದ ಕೊನೆಯ ಕ್ಷಣಗಳನ್ನು ಉಲ್ಲೇಖಿಸುತ್ತದೆ. ಭೀಮ ಬಿದ್ದು ಹೋದ್ನ ಅಥವಾ ದುರ್ಯೋಧನ ಗೆದ್ದನ, ಹಾಗಾಗಿ ಕವಿ ಕೂಡ ಮುಂದಾಗುವುದನ್ನು ಕಾಣಲಿ ಎಂದು ಕವಿ ಹೇಳ್ತಾ ಇದ್ದಾರೆ. ಇದಾವ ನ್ಯಾಯ ಏನ ನ್ಯಾಯ ಎಂದರೆ ಇಲ್ಲಿ ನ್ಯಾಯ ಎಂಬುದು ಮೇಲ್ನೋಟಕ್ಕೆ ಯುದ್ಧದ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಕೇಳುವ ಪ್ರಶ್ನೆ ಆಗಿದೆ. ಆದರೆ ವಿಶಾಲ ದೃಷ್ಟಿಯಲ್ಲಿ ಇದು ಅಧರ್ಮದ ಪ್ರತೀಕವಾಗಿದ್ದ ಕೌರವರ ಮತ್ತು ದುರ್ಯೋಧನ ಅಂತ್ಯ ಮತ್ತು ಪಾಂಡವರಿಗೆ ಸಲ್ಲಬೇಕಾಗಿದ್ದ ನ್ಯಾಯದ ನೆರವೇರಿಕೆ ಆಗಿದೆ. ಕೃಷ್ಣನ ತಂತ್ರಗಳನ್ನು ನೋಡು, ಯಾಕೆ ನೋಡ್ತಾ ನಿಲ್ಲುವೆ, ಯಾಕೆ ಹಿಂಜರಿಯುವೆ, ಕೌರವರ ರಾಜ ಸಾಯಲೇಬೇಕೆ ಎಂದು ಕಾಯಬೇಡಿ, ಯುವಕನೇ ಕತ್ತಿಯನ್ನು ತೆಗೆದುಕೋ, ರಣಬೇರಿ ಬಾರಿಸು, ಮುಂದೆ ಸಾಗಿ ತುತ್ತೂರಿ ಶಂಖ ಊದಿ ಯುದ್ಧಕ್ಕೆ ಕರೆ, ರಣಮಾರಿಯನ್ನು ಕರೆ ಎಂದು ಕವಿ ಆಜ್ಞೆ ಮಾಡ್ತಾ ಇದ್ದಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಕಲಿ ಕೆಚ್ಚಾಗುವನು, ಕಲಿ ಎಂದರೆ ಯುದ್ಧಪಟು, ಕೆಚ್ಚಾಗು ಎಂದರೆ ಧೈರ್ಯ, ದಿಟ್ಟತನ, ಎದೆಗಾರಿಕೆ, ಸವಾಲುಗಳನ್ನು ಎದುರಿಸುವುದು ಎಂಬ ಅರ್ಥ ಇದೆ. ಕಲಿ ಕೆಚ್ಚಾಗುವನು, ಕವಿ ಹುಚ್ಚಾಗುವನು ಎಂದು ಕವಿ ಕುವೆಂಪು ಅವರು ಹೇಳಿದ್ದಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಬರುವ ಪಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ವಂದನೆಗಳು.